ನನ್ನ ಕೈಯಲ್ಲಿ ಗೋಬಿ ಇರೋದು ನೋಡಿ ನೀವೇನ್ ಅಂದ್ಕೊಂಡ್ರಿ, ನಾನು ಇವತ್ತೇನಾದ್ರೂ ಗೋಬಿ ಮಂಚೂರಿ ಮಾಡ್ತಾ ಇದ್ದೀನಾ ಅಂತ ಅನ್ಕೊಂಡ್ರಾ? ಅಲ್ಲ, ನಾನಿವತ್ತು ಹೋಟೆಲ್ ಸ್ಟೈಲು ಅಥವಾ ಧಾಬಾ ಸ್ಟೈಲ್ ಅನ್ಕೊಳ್ಳಿ. ಆ ಸ್ಟೈಲಲ್ಲಿ ನಾನಿವತ್ತು ಡ್ರೈ ಆಲೂ ಗೋಬಿನ ಮಾಡ್ತಾ ಇದ್ದೀನಿ. ಇದನ್ನ ಯಾವ ತರ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಶಿವಲೀಲಾ ಅಂತ ಅವರು ಕಮೆಂಟ್ ಅಲ್ಲಿ ತಿಳಿಸಿದ್ರು, ನಂಗೆ ಆಲೂ ಡ್ರೈ ಗೋಬಿನ ಪರ್ಫೆಕ್ಟ್ ಆಗಿ ಹೇಗೆ ಮಾಡೋದು ತೋರಿಸ್ಕೊಡಿ, ವಿಡಿಯೋ ಮುಖಾಂತರ ತೋರಿಸಿ ಅಂತ ಹೇಳಿದ್ರು. ಅದಕ್ಕೆ ನಾನು ಇವತ್ತು ಇದನ್ನ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನೋಡಿ, ನಾನು ಗೋಬಿನೆಲ್ಲ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಬೇಕು. ತುಂಬಾ ತೆಳ್ಳಗೆ ಚಿಕ್ಕ ಚಿಕ್ಕದು ಕಟ್ ಮಾಡಬಾರ್ದು. ಚಿಕ್ಕ ಚಿಕ್ಕದು ಕಟ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಆಮೇಲೆ ಇದು ಸ್ವಲ್ಪ ಸಿಂಕ್ ಆಗುತ್ತೆ ಫ್ರೈ ಆದಾಗ. ಅದಕ್ಕೆ ಇದನ್ನ ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ದಪ್ಪನೇ ಇರಬೇಕು. ವಿಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಅವಾಗ ನಿಮಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಇಷ್ಟೇ ಈಸಿನ ನಾನು ಹಾಗಾದ್ರೆ ಮನೇಲೆ ಮಾಡ್ಬೋದು ಇದನ್ನ ಅಂತ. ನಾವು ಹೋಟ್ಲಲ್ಲಿ ಹೋದಾಗ ಇದನ್ನ ಆರ್ಡರ್ ಮಾಡಿ ತಿನ್ಬೇಕಾದ್ರೆ ನಮ್ಗೆ ಅನ್ಸುತ್ತೆ, ಅಯ್ಯೋ ಇದು ಎಷ್ಟು ದೊಡ್ಡ ಕೆಲಸನೋ ಏನೋ ಅಂತ. ಇದರಲ್ಲಿ ಕೆಲಸ ಏನೂ ಇರಲ್ಲ. ನಾನು ಹೇಳ್ದಂಗೆ ನೀವು ಮಾಡಿ, ನಿಮಗೆ ತುಂಬಾ ಈಸಿ ಆಗುತ್ತೆ. ಒಂದು ಅರ್ಧ ಗಂಟೆಲಿ ಇದು ಡ್ರೈ ಗೋಬಿ ಆಗಿ ರೆಡಿ ಆಗುತ್ತೆ. ನಾನು ಇಲ್ಲಿ ಒಂದು ಪಾತ್ರೆಗೆ ನೀರನ್ನ ಬಿಸಿ ಮಾಡಿಕೊಂಡೆ. ಆಮೇಲೆ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಸಾಲ್ಟು, ಆಮೇಲೆ ಈ ಹೆಚ್ಚಿಟ್ಕೊಂಡಿರೋ ಗೋಬಿನೆಲ್ಲ ಹಾಕೊಂಡು ಈ ನೀರನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕಿ ಒಂದು 5 ನಿಮಿಷ ಇದನ್ನ ನೀರಲ್ಲೇ ಇಡ್ತೀನಿ. ಒಂದು 5 ನಿಮಿಷ ಆದಮೇಲೆ ಈ ನೀರಿಂದ ಈ ಫ್ಲವರ್ನೆಲ್ಲ ತೆಗೆದು ಸ್ವಲ್ಪ ಡ್ರೈ ಆಗಲಿ ಅಂತ ಬಿಡ್ಬೇಕು ಇದನ್ನ. ಅಂದರೆ ಒಂದು ಸ್ವಲ್ಪ ನೀರು ಇರಬಾರ್ದು ಅದರಲ್ಲಿ. ಫ್ಲವರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಫ್ಲವರಲ್ಲಿ ಒಂಚೂರು ನೀರು ಇರಬಾರ್ದು. ಅದು ಡ್ರೈ ಆಗೋವರೆಗೂ ಇದನ್ನ ಸ್ವಲ್ಪ ಆಚೆನೆ ತೆಗೆದಿಟ್ಕೋಬೇಕು. ಇಲ್ಲಾಂದ್ರೆ ಒಂದು ಕಾಟನ್ ಬಟ್ಟೆ ಮೇಲೆ, ಅರ್ಜೆಂಟ್ ಇದ್ರೆ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಬೇಕು. ಅದು ನೀರೆಲ್ಲ ಕಡಿಮೆ ಆದ್ಮೇಲೆ, ನೀರಿಲ್ಲ ಅಂತ ಆದ್ಮೇಲೆ ಇದನ್ನ ಫ್ರೈ ಮಾಡಬೇಕು. ಇಲ್ಲ ಅಂದ್ರೆ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿಯುತ್ತೆ, ನೀರಿದ್ರೆ ಸಿಡಿಯುತ್ತೆ ಅಂತ. ಯಾವಾಗ್ಲೂ ಫ್ಲವರ್ ಇಂದ ಏನಾದ್ರೂ ಮಾಡ್ಬೇಕಂದ್ರೆ ನಾವು ಇದನ್ನ ಫ್ಲವರ್ನ ನೀರಲ್ಲೇ ಬೇಯಿಸ್ತೀವಿ, ಆದ್ರೆ ಇದನ್ನ ನೀರಲ್ಲಿ ಬೇಯಿಸಂಗಿಲ್ಲ. ಈ ಡ್ರೈ ಗೋಬಿ ಮಾಡ್ಬೇಕಾದ್ರೆ ಇದೇ ತರ ಮಾಡ್ಬೇಕು. ಇಲ್ಲ ಅಂದ್ರೆ ಅದು ತುಂಬಾ ನೀರ್ ಹಿಡ್ಕೊಂಡ್ಬಿಡುತ್ತೆ, ಆಮೇಲೆ ತುಂಬಾ ಸಾಫ್ಟ್ ಆಗುತ್ತೆ. ಈ ನೀರಾಗಿ ಬೇಯಿಸಿದಾಗ ತುಂಬಾ ಸಾಫ್ಟ್ ಆದ್ರೆ ಇದು ಡ್ರೈ ಗೋಬಿ ಚೆನ್ನಾಗಿರಲ್ಲ. ನಾನು ನೋಡಿ ಈ ತರ ಇಡ್ತಾ ಇದ್ದೀನಿ, ಸ್ವಲ್ಪ ನೀರೆಲ್ಲ ಹೋಗ್ಲಿ ಅಂತ. ಇದೆಲ್ಲ ನೀರ್ ಹೋದ್ಮೇಲೆ ಬೇಕಂದ್ರೆ ನೀವು ಡೀಪ್ ಫ್ರೈ ಅನ್ನು ಮಾಡ್ಕೋಬಹುದು. ಡೀಪ್ ಫ್ರೈ ಬೇಡಪ್ಪ ಅಂದ್ರೆ ನಾನಿಲ್ಲಿ ಶಾಲು ಫ್ರೈ ತರ ಮಾಡ್ತಾ ಇದ್ದೀನಿ. ಈ ತರ ಮಾಡಿ ನಿಮ್ಗೆ ಎಣ್ಣೆನೂ ಕಡಿಮೆ ಆಗುತ್ತೆ, ಆಮೇಲೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೂ ಏನಾದ್ರೂ ನನ್ನಿಂದ ಯಾವ್ದಾದ್ರು ವಿಡಿಯೋ ಎಕ್ಸ್ಪೆಕ್ಟೇಷನ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದನ್ನ ಮಾಡಕ್ ಟ್ರೈ ಮಾಡ್ತೀನಿ. ನಾನಿಲ್ಲಿ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಸಾಕು, ಜಾಸ್ತಿನೂ ಬೇಕಾಗಲ್ಲ. ಆಮೇಲೆ ಇದನ್ನ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ದಪ್ಪನೇ ಇರಬೇಕು. ಆಮೇಲೆ ಸ್ವಲ್ಪ ಈ ತರ ರೌಂಡ್ ಶೇಪ್ ಅಲ್ಲಿ ಇರಬೇಕು. ಈ ಫ್ರೈ ಮಾಡ್ಬೇಕಂದ್ರೆ ತುಂಬಾ ಅಗಲ ಇದ್ರೆ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ನಾನು ಯೂಸ್ ಮಾಡಿರೋ ಈ ಬಾಂಡ್ಲಿ ಸ್ವಲ್ಪ ಯು ಶೇಪ್ ಅಲ್ಲಿ ಇದೆ, ಅವಾಗ ಇದು ಚೆನ್ನಾಗಿ ಫ್ರೈ ಆಗುತ್ತೆ, ಆಮೇಲೆ ಎಣ್ಣೆನೂ ಕಡಿಮೆ ಹಿಡಿಯುತ್ತೆ. ನಾನು ಈ ಗೋಬಿನ ಫ್ರೈ ಮಾಡ್ಬೇಕಾದ್ರೆ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಗ್ಯಾಸ್ ಇರ್ಲಿ. ಹೈ ಫ್ಲೇಮ್ ಅಲ್ಲಿ ಇಟ್ರೆ ಏನಾಗುತ್ತೆ ಅಂದ್ರೆ ಬೇಗ ಮೆತ್ತಗಾಗ್ಬಿಡತ್ತೆ, ಅದು ಫ್ರೈ ಆಗಲ್ಲ. ನಾನೀಗ ಇದನ್ನ ಫ್ರೈ ಮಾಡಕ್ ಇಟ್ಬಿಟ್ಟು ನೋಡಿ, 2 ಆಲೂಗಡ್ಡೆ ತಗೊಂಡಿದ್ದೀನಿ. 2ರಿಂದ 3 ಆಲೂಗಡ್ಡೆ ತಗೋಬಹುದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇದನ್ನ ಮೇಲ್ಗಡೆ ಸಿಪ್ಪೆ ತೆಗೆದು ನಾನು ಈ ತರ ಉದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಇದ್ರಲ್ಲೇನೆ ಅರ್ಧ ಮಾಡ್ಬೇಕಂತ ಅನ್ಸಿದ್ರೆ ಇದ್ರಲ್ಲಿ ಸ್ಕ್ವೇರ್ ಆಗಿನೂ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೋಬಹುದು. ಮಧ್ಯೆ ಇದ್ರಲ್ಲಿ ಕಟ್ ಮಾಡ್ಕೊಂಡ್ರು ಚೆನ್ನಾಗೇ ಇರುತ್ತೆ. ನಾನು ಹಿಂಗೆ ಇರ್ಲಿ ಅಂತ ಇಷ್ಟು ಉದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ. ಆಲೂನು ಅಷ್ಟೇ, ತುಂಬಾ ತೆಳ್ಳಗೆ ಕಟ್ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಇದೆಲ್ಲ ಕಟ್ ಆದ್ಮೇಲೆ ಇದನ್ನ ಸ್ವಲ್ಪ ನೀರಿಗೆ ಹಾಕಿ ತೊಳಿಬೇಕು. ಯಾಕಂದ್ರೆ ಇದರಲ್ಲಿ ಸ್ಟಾರ್ಚ್ ಇರುತ್ತೆ, ಆ ಸ್ಟಾರ್ಚ್ ಹೋಗ್ಲಿ ಅಂತ ಇದನ್ನ ತೊಳ್ಕೊತಾ ಇದ್ದೀನಿ. ತೊಳೆದು ಇದನ್ನ ಎತ್ತಿಟ್ಕೋತೀನಿ, ಯಾಕಂದ್ರೆ ಇದು ಸ್ವಲ್ಪ ನೀರೆಲ್ಲ ಡ್ರೈ ಆಗ್ಲಿ ಅಂತ. ಅದು ಗೋಬಿ ಫ್ರೈ ಆಗೋತನ ಇದು ಸ್ವಲ್ಪ ನೀರೆಲ್ಲ, ಇದರಲ್ಲಿರೋ ನೀರೆಲ್ಲ ಡ್ರೈ ಆಗುತ್ತೆ. ನಾವು ಆಚೆ ಕಡೆ ಹೋದಾಗ ಪಾರ್ಟಿಲೋ ಅಥವಾ ಮದ್ವೆ ಫಂಕ್ಷನೋ ಹೋಟ್ಲಲ್ಲೆಲ್ಲ ತಿಂದಿರ್ತೀವಿ. ಅವಾಗ ನಮ್ಗೆ ಏನ್ ಅನ್ಸುತ್ತೆ ಗೊತ್ತಾ, ಇದಕ್ಕೆ ಏನೇನ್ ಮಸಾಲೆ ಹಾಕಿರ್ಬೋದು ಅಂತ ಅನ್ಸುತ್ತೆ. ನಾನು ಅದಕ್ಕೇನೆ ಫಸ್ಟ್ ಒಂದು ಬೇಸಿಕ್ ಮಸಾಲೆ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಅದೇ ಮಸಾಲೆ ಅಷ್ಟೇ ಹಾಕಿರ್ತಾರೆ, ಇನ್ನೇನು ಜಾಸ್ತಿ ಇರಲ್ಲ. ಹೋಟ್ಲ್ಗಿಂತನೂ ನೀವು ಮನೇಲಿ ಮಾಡ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಹೆಲ್ದಿ ಹೈಜೀನ್ ಆಗಿನೂ ಮಾಡ್ಕೋಬಹುದು ಮನೇಲಾದ್ರೆ. ನಾನು ಇದಕ್ಕೆ ಸ್ವಲ್ಪ ಈಗ ಸಾಲ್ಟ್ ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಅದು ಗೋಬಿ ಎಲ್ಲ ಸ್ವಲ್ಪ ಸಾಲ್ಟ್ ಹಿಡ್ಕೊಳ್ಳಿ ಅಂತ. ಇದೀಗ ಫ್ರೈ ಆಗಿದೆ ನೋಡಿ, ಕಲರು ಇಷ್ಟು ಬಂದ್ರೆ ಸಾಕು. ತುಂಬಾ ಹೈ ಫ್ಲೇಮ್ ಅಲ್ಲಿ ನೀವು ಇದನ್ನೇನಾದ್ರೂ ಫ್ರೈ ಮಾಡಿದ್ರೆ ತುಂಬಾ ಕಪ್ಪಾಗುತ್ತೆ, ಆಮೇಲೆ ಟೇಸ್ಟ್ ಹಿಂಗ್ ಬರಲ್ಲ, ಆಮೇಲೆ ಕ್ರಂಚಿನೆಸ್ ಇರಲ್ಲ. ತುಂಬಾ ಹೈ ಫ್ಲೇಮ್ ಅಲ್ಲಿ ಮಾಡಿದ್ರೆ ಅದು ಫ್ರೈ ಆಗಲ್ಲ, ಅದು ಬೆಂದು ಬಿಡುತ್ತೆ, ಬಾಯ್ಲ್ ಆಗುತ್ತೆ ಅಂತೀವಲ್ಲ ಆ ತರ ಆಗುತ್ತೆ.
ಈಗ ನೋಡಿ ಗೋಬಿ ಎಲ್ಲ ತೆಗೆದಾದ್ಮೇಲೆ ನಾನೀಗ ಆಲೂಗಡ್ಡೆನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲೇ ನಿಧಾನಕ್ಕೆ ಫ್ರೈ ಮಾಡಬೇಕು. ಯಾಕಂದ್ರೆ ಇದು ಈ ಡ್ರೈ ಗೋಬಿ ಮಾಡಬೇಕಾದ್ರೆ ಇದರಲ್ಲಿ ಇದೇ ಮೇನು, ಗೋಬಿ ಮತ್ತೆ ಆಲೂನ ಫ್ರೈ ಮಾಡೋದಿದೆಯಲ್ಲ, ಇದನ್ನೇ ಮೇನ್ ಆಗಿ ಇದ್ರದ್ದು ಕೆಲಸ. ಇಲ್ಲಾಂದ್ರೆ ಇದಕ್ಕೇನು ಜಾಸ್ತಿ ಕೆಲಸ ಇಲ್ಲ. ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ತುಂಬಾ ಈಸಿ. ಇದನ್ನ ಫ್ರೈ ಮಾಡೋದೇ ಒಂದು ಕೆಲಸ. ನೋಡಿ ಈಗ ಆಲೂಗಡ್ಡೆ ಫ್ರೈ ಆಗಿದೆ, ತೋರಿಸ್ತಾ ಇದ್ದೀನಿ. ಈ ತರ ಚಾಕುವಿಂದ ಕಟ್ ಮಾಡಿದ್ರೆ ಬೇಗ ಕಟ್ ಆಗ್ಬೇಕು, ಅವಾಗ ಇದು ಫ್ರೈ ಆಗಿರುತ್ತೆ. ಇದು ಈಗ ರೆಡಿ ಆಯ್ತು. ಇದನ್ನ ಈಗ ಎತ್ತಿಟ್ಕೋತೀನಿ. ಆಲೂಗಡ್ಡೆ ಫ್ರೈ ಆಗೋ ತನ ನಾನು ಈರುಳ್ಳಿ ಮತ್ತೆ ಟೊಮೆಟೊನ ಕಟ್ ಮಾಡ್ಕೊಂಡೆ. ನಾನಿಲ್ಲಿ ಈರುಳ್ಳಿನ ತುಂಬಾ ನೈಸ್ ಆಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ 2 ಟೊಮೆಟೊ ಪೇಸ್ಟ್ ಮಾಡ್ತೀನಿ. ಇನ್ನೊಂದು ಟೊಮೆಟೊನ ಕಟ್ ಮಾಡಿ ಹಾಕ್ತೀನಿ. ಟೊಮೆಟೊ ನಾಟಿದಾದ್ರೂ ಚೆನ್ನಾಗಿರುತ್ತೆ, ಫಾರಮ್ದಾದ್ರೂ ಚೆನ್ನಾಗಿರುತ್ತೆ. ನಾಟಿ ಟೊಮೆಟೊ ಆದ್ರೆ ಹುಳಿ ಇರುತ್ತೆ, ಫಾರಂ ಟೊಮೆಟೊ ಆದ್ರೆ ಅಷ್ಟು ಹುಳಿ ಇರಲ್ಲ. ಅದಕ್ಕೆ ನಾನು ಮುಂದೆ ಏನ್ ಹಾಕ್ತೀನಿ ನೋಡಿ. ನಾನಿಲ್ಲಿ ಅದೇ ಪಾತ್ರೆಗೆನೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ, ಒಂಚೂರು, ಮತ್ತೆ ಜಾಸ್ತಿ ಏನ್ ಬೇಕಾಗಲ್ಲ. ಆಮೇಲೆ ಇದಕ್ಕೆ ಸಾಸಿವೆ ಹಾಕಂಗಿಲ್ಲ, ಜೀರಿಗೆ ಆಮೇಲೆ ಈರುಳ್ಳಿ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಆಗ್ಲಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 3 ರಿಂದ 4 ಹಸಿಮೆಣಸಿನ್ಕಾಯಿ, ಶುಂಠಿ ಆಮೇಲೆ ಕೊತ್ತಂಬರಿದು ಕಡ್ಡಿ ಇರುತ್ತಲ್ಲ ಅದನ್ನ ತಗೊಂಡಿದ್ದೀನಿ. ಇಲ್ಲಾಂದ್ರೆ ನೀವು ಕೊತ್ತಂಬರಿನೇ ಹಾಕೋಬಹುದು. ಮತ್ತೆ 2 ಟೊಮೆಟೊ, ಫಾರಮ್ದು 2 ಚಿಕ್ಕ ಟೊಮೆಟೊ ತಗೊಂಡಿದ್ದೀನಿ. ಇದನ್ನ ಪೇಸ್ಟ್ ಮಾಡಿದ್ದೀನಿ. ಈಗ ನೋಡಿ, ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇಷ್ಟು ಫ್ರೈ ಆದ್ಮೇಲೆ ಈಗ ಬೇಸಿಕ್ ಮಸಾಲೆ ಅಂತ ನಾನು ಫಸ್ಟೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಲ್ಲ, ಅದೇ ಬೇಸಿಕ್ ಮಸಾಲೆಗಳನ್ನೇ ಹಾಕ್ತೀನಿ. ಇಲ್ಲಿ ನಾನು ಫಸ್ಟು ಅರಿಶಿನ, ಧನಿಯಾ ಪುಡಿ, ಜೀರಿಗೆ ಪೌಡ್ರು, ರೆಡ್ ಚಿಲ್ಲಿ ಪೌಡ್ರು 2 ರಿಂದ 3 ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, ಖಾರ ಯಾವ ತರ ಇರುತ್ತೋ ಅದ್ರ ಮೇಲೆ ಇದು ಹಾಕಿ 1 ನಿಮಿಷ ಫ್ರೈ ಆದ್ಮೇಲೆ ನಾನು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಟೊಮೆಟೊ ಎಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಇದನ್ನ ಹಾಕ್ಬಿಟ್ಟು ನಿಮ್ದು ಆಲೂಗಡ್ಡೆ ಫ್ರೆಶ್ ಆಲೂಗಡ್ಡೆ ಮತ್ತೆ ಗೋಬಿ ಚೆನ್ನಾಗಿ ಫ್ರೈ ಆಗಿದೆ ಅಂದ್ರೆ ಸರಿ. ಚೆನ್ನಾಗಿ ಫ್ರೈ ಆಗಿರ್ಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಅಂದ್ರೆ 10 ml ನೀರ್ ಹಾಕ್ಬೋದು. ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಹಿಂಗ್ ಹಾಕಿದ್ದೇನೆ. ಹಾಕಿ 1-2 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಆಗ್ಲಿ ಅಂತ ಬಿಡ್ತೀನಿ. ಯಾಕಂದ್ರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಹುರಿಬೇಕಾದ್ರಲ್ಲಿ. ನೋಡಿ ಈಗ ಎಲ್ಲ ಫ್ರೈ ಆಗಿ ಸೈಡ್ಗೆಲ್ಲ ಎಣ್ಣೆ ಬಿಟ್ಕೊಂಡಿದೆಯಲ್ಲ, ಈ ತರ ಆದ್ಮೇಲೆ ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಚಿಕ್ಕದು. ಟೊಮೆಟೊ ಹಾಕಿದ ತಕ್ಷಣನೇ ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಬಿ ಮತ್ತೆ ಆಲೂ ಹಾಕ್ತಾ ಇದ್ದೀನಿ. ಟೊಮೆಟೊ ತುಂಬಾ ಫ್ರೈ ಆಗ್ಬಾರ್ದು. ಟೊಮೆಟೊ, ಆಲೂ, ಗೋಬಿ ಒಂದೇ ಸರಿ ಹಾಕ್ಬಿಡಿ. ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ, ಆ ಮಸಾಲೆ ಮತ್ತೆ ಆ ಗೋಬಿ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ತಾನ ಮಿಕ್ಸ್ ಮಾಡಿ. ಮಿಕ್ಸ್ ಆದ್ಮೇಲೆ ನೋಡಿ, ಒಂದು ಸ್ವಲ್ಪ ನಿಮ್ಗೆ ಟೇಸ್ಟ್ ಏನಾದ್ರೂ ಹೆಚ್ಚು ಕಮ್ಮಿ ಅನ್ಸಿದ್ರೆ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು, ಏನಾದ್ರೂ ಕಡಿಮೆ ಅನ್ಸಿದ್ರೆ ಮತ್ತೆ ಹಾಕೊಳ್ಳಿ. ನಾನೀಗ ಮತ್ತೆ ಇದಕ್ಕೆ ಏನೇನ್ ಮಸಾಲೆ ಹಾಕ್ತೀನಿ ಅಂದ್ರೆ, ಇದು ಆಮ್ಚೂರ್ ಪೌಡ್ರು, ಪೆಪ್ಪರ್ ಪೌಡ್ರು ಮತ್ತೆ ಸ್ವಲ್ಪ ಗರಂ ಮಸಾಲ ಲಾಸ್ಟ್ ಅಲ್ಲಿ ಹಾಕ್ಬೇಕು. ಹಾಕಿ ಮತ್ತೆ ಕಲಿಸ್ಬೇಕು. ನಾನು ಆಗ್ಲೇ ಹೇಳಿದೆ ನೋಡಿ, ಫಾರಂ ಟೊಮೆಟೊ ಹಾಕಿದ್ರೆ ಏನ್ ಹಾಕ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಫಾರಂ ಟೊಮೆಟೊ ಹಾಕಿದ್ರೆ ಹುಳಿ ಕಡಿಮೆ ಇರುತ್ತೆ, ಅವಾಗ ಸ್ವಲ್ಪ ಇದಕ್ಕೆ ಹುಳಿ ಜಾಸ್ತಿ ಬೇಕು ಅಂತ ಆಮ್ಚೂರ್ ಪೌಡರ್ ಹಾಕ್ತಾ ಇದ್ದೀನಿ. ಯಾವ್ದು ಟೊಮೆಟೊ ಹಾಕಿದ್ರು ಸ್ವಲ್ಪ ಆಮ್ಚೂರ್ ಹಾಕ್ಲೇಬೇಕು, ಆದ್ರೆ ಫಾರಮ್ದು ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಇದನ್ನ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೆ. ನೋಡಿ ಹೆಂಗ್ ಆಯಿಲ್ ಎಲ್ಲ ಸೈಡ್ ಬಿಟ್ಕೊಂಡಿದೆಯಲ್ಲ, ಈ ತರ ಹಾಕ್ಬೇಕು. ಈ ತರ ಆದಾಗ ಇದು ಮಸಾಲೆ ಎಲ್ಲ ಗೋಬಿ ಮತ್ತೆ ಆಲೂ ಚೆನ್ನಾಗಿ ಇಟ್ಕೊಂಡಿರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಕಲರ್ ಮತ್ತು ಟೆಕ್ಸ್ಚರ್ ಎಷ್ಟು ಕರೆಕ್ಟ್ ಆಗೇನೆ ಬಂದಿದೆ ಅಂತ. ನೋಡಕ್ಕೆ ಸೇಮ್ ಹೋಟೆಲ್ ತರಾನೇ ಕಾಣಿಸ್ತಾ ಇದೆ. ಈಗ ಇನ್ನೊಂದ್ ಸ್ವಲ್ಪ ನೋಡಿ ಆಲೂಗಡ್ಡೆನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ತರ ಕಟ್ ಮಾಡಿದಾಗ ಪಟ್ ಅಂತ ಕಟ್ ಆದ್ರೆ ಕರೆಕ್ಟ್ ಆಗಿದೆ ಅಂತ. ಇಲ್ಲ ಆದ್ರೆ ನಾನು ಆಗ್ಲೇ ಹೇಳಿದೆ 10 ml ನೀರ್ನ ಹಾಕೊಳ್ಳಿ ಅಂತ. ಅಷ್ಟು ನೀರ್ ಹಾಕೊಂಡು ಆ ನೀರೆಲ್ಲ ಡ್ರೈ ಆಗೋವರೆಗೂ ಇದನ್ನ ಫ್ರೈ ಮಾಡ್ಬೇಕು. ಲಾಸ್ಟ್ ಅಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಫ್ರೈ ಮಾಡಿ ಕ್ರಶ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಹಾಕಿದ್ರೇನೆ ನಿಮ್ಗೆ ಹೋಟ್ಲು ಡಾಬಾಗಳಲ್ಲಿ ಮಾಡ್ತಾರಲ್ಲ ಆ ಟೇಸ್ಟ್ ಫ್ಲೇವರು ಅದೇ ತರ ಬರುತ್ತೆ. ಲಾಸ್ಟ್ ಅಲ್ಲಿ ಹಾಕ್ಬೇಕು, ಫಸ್ಟಿಗೆನೆ ಹಾಕ್ಬಾರ್ದು ಇದನ್ನ. ಈಗ ನೋಡಿ, ಈಗ ಇದಾಗಿದೆ. ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಏನೇ ಅಡ್ಗೆ ಆದ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಿವಲ್ಲ, ಅವಾಗ ನೋಡಿ ಆ ಅಡ್ಗೆಗೆ ಗತ್ತು ಗಮ್ಮತ್ತು ಅಂತಾರಲ್ಲ, ಆ ತರ ಆಗುತ್ತೆ. ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಈಗ ನೋಡಿ ನನಗೆ ಆಲೂ ಗೋಬಿ ರೆಡಿ ಆಯ್ತು. ಈ ಆಲೂ ಗೋಬಿ ನೋಡಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಇದಾದ್ಮೇಲೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಾನು ಹೇಳಿರೋ ತರ ನೀವು ಒಂದ್ಸರಿ ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೇಸಿಕ್ ಮಸಾಲೆ ಅಂತ ವಿಡಿಯೋ ಮಾಡಿದ್ದೇನಲ್ಲ, ಆ ಬೇಸಿಕ್ ಮಸಾಲೆಗಳನ್ನ ಮನೇಲೆ ಮಾಡಿ ಇಟ್ಕೊಳ್ಳಿ. ಅವಾಗ ನಿಮ್ಮ ಅಡಿಗೆಗಳು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಅರ್ಜೆಂಟಿಗೆ ಒಂದೊಂದ್ಸರಿ ಬೇಸಿಕ್ ಮಸಾಲೆ ಅಂದ್ರೆ ಧನಿಯಾ, ಜೀರಿಗೆ ಪೌಡರ್ ಎಲ್ಲ ನಾವು ಆಚೆಯಿಂದ ತಂದ್ರೆ
ಅದು ಫ್ರೈ ಮಾಡಿರ್ತಾರೋ ಇಲ್ಲೋ ಗೊತ್ತಿರಲ್ಲ, ಈ ತರ ಟೇಸ್ಟ್ ಬರಲ್ಲ ನಿಮಗೆ. ಅದಕ್ಕೆ ನೀವೇ ಮನೇಲಿ ಮಾಡ್ಕೊಂಡು ಈ ತರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಒಂದ್ಸರಿ ಟ್ರೈ ಮಾಡಿ. ನೀವು ಮಾಡಿ ಆದ್ಮೇಲೆ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ್ಮೇಲೆ ಆಲ್ ಬಟನ್ನ ಪ್ರೆಸ್ ಮಾಡಿ. ಆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ಮಾತ್ರ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು. ಸಿ ಯು ಅಗೇನ್.